ಸಮಸ್ತ ಜನತೆಗೆ ನಮಸ್ಕಾರ. ನಾಡಿನ ಹಲವಾರು ಪ್ರಖ್ಯಾತ ದೇವಸ್ಥಾನಗಳಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನವೂ ಕೂಡ ಒಂದು. ನಾನು ಈಗ ಆ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನವನ್ನು ತಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕಂತ ನನ್ನ ಮನಸ್ಸಾಯಿತು. ಅದಕ್ಕೆ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೇನೆ. ನೋಡಿ, ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ, ಪುನೀತರಾಗಿ. ಅಭಿನವ ಶ್ರೀಗಳು ಇಲ್ಲೇ ಕುಳಿತುಕೊಂಡು ಸಮಾಲೋಚನೆ ಅಥವಾ ಏನು ಭಕ್ತರಿಗೆ ಬಂದಂಥ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಚನ ನೀಡುವಂಥ ಪವಿತ್ರ ಪುಣ್ಯವಾದ ಒಂದು ಸ್ಥಳ. ಎಷ್ಟು ಸುಂದರವಾಗಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಈ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಶತಮಾನಗಳು ಕಳೆದರೂ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಶಾಶ್ವತವಾಗಿ ಇರುವಂಥದ್ದು. ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಶಾಂತಿ ಇದೆ. ನೀವೇನಾದರೂ ಕೊಪ್ಪಳ ಮಾರ್ಗದಲ್ಲಿ ಏನಾದರೂ ಸಂಚಾರ ಮಾಡುವಂಥ ಸಂದರ್ಭ ಒದಗಿ ಬಂದರೆ ಇಲ್ಲಿ ಬಂದು ದರ್ಶನ ತಗೊಳ್ಬೋದು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇರಲಿಕ್ಕೆ ಯಾತ್ರಿ ನಿವಾಸದಲ್ಲಿ ಅನುಕೂಲ ಇದೆ. ಪ್ರಸಾದದ ಒಂದು ವ್ಯವಸ್ಥೆ ಇದೆ. ತುಂಬ ಸುಂದರ ಅಚ್ಚುಕಟ್ಟಾಗಿದೆ. ಅಷ್ಟೇ ಅಲ್ಲ, ದೇವಸ್ಥಾನದ ದರ್ಶನ ನೀವೇನರು ಎಲ್ಲ ಸಂಪೂರ್ಣವಾಗಿ ಸುತ್ತಾಡಿ ಮಾಡಿಕೊಂಡ್ರೆ ಭಾಳಷ್ಟು ಮನಸ್ಸಿಗೆ ಶಾಂತಿ ಸಿಗ್ತೈತಿ. ಸಂಪೂರ್ಣವಾಗಿ ಕಲ್ಲಿನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಪ್ರಶಾಂತವಾಗಿದೆ. ನೋಡ್ರಿ, ಎಷ್ಟು ಶಾಂತಿ ಐತಿ, ಆರಾಮೈತಿ. ದೇವಸ್ಥಾನದ ಒಂದು ಹೊರಗಡೆಯ ಭಾಗ. ಎಷ್ಟು ವಿಶಾಲವಾಗಿದೆ, ಆರಾಮಾಗಿದೆ. ಆಹಾ, ಅದ್ಭುತ. ಕೊಪ್ಪಳದ ನಗರ ಒಂದು ದೃಶ್ಯವನ್ನು ಮೇಲುಗಡೆಯಿಂದ ಕಾಣ್ಬೋದು. ಇನ್ನೊಂದು, ಈ ದೇವಸ್ಥಾನದ ಒಂದು ಮೂಲ ದೇವರ ಒಂದು ಕರ್ತೃಗದ್ದಿಗೆಗೆ ನಮಸ್ಕಾರ ಮಾಡೋಣ ಮತ್ತು ಆ ದೇವಸ್ಥಾನವನ್ನು ನೋಡೋಣ ಬನ್ನಿ. ಮೂಲ ಕರ್ತೃ ದೇವಸ್ಥಾನದ ಒಂದು ಮೂಲ ದೇವಸ್ಥಾನ ಇದು. ತುಂಬ ಚಿಕ್ಕದಾದ ಒಂದು ಬಾಗಿಲಿದೆ. ಎಷ್ಟು ಸುಂದರವಾಗಿದೆ. ಬನ್ನಿ ಅಲ್ಲಿ ಹೋಗಿ ನೋಡುವ, ದರ್ಶನ ತೆಗೆದುಕೊಳ್ಳೋ ದೇವರ ದರ್ಶನ. ದೇವರ ದರ್ಶನ ನಾನು ಮಾಡಿದ್ದೀನಿ, ನಿಮಗೆ ಮಾಡಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಚಿಕ್ಕದಾದ ಗವಿ ಇದೆ. ಗವಿ ಒಳಗಡೆ ಸುಂದರವಾದ ದೇವಸ್ಥಾನ ನಿರ್ಮಾಣ ಆಗಿದೆ.
ಅದೇ ಮುಂಬಾಗಿಲಿದ್ದು ಹಿಂಬಾಗಿಲು. ದೇವಸ್ಥಾನದ ಮೇಲುಗಡೆ ಬೆಟ್ಟದ ಮೇಲೆ ಎಷ್ಟು ಚಂದ ಐತೆ ನೋಡ್ರಿ. ದೇವಸ್ಥಾನದ ಮೇಲೆ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲಿಂದ ನಾವು ನೋಡ್ತಾ ಇದ್ದೇವೆ ಕೊಪ್ಪಳದ ಒಂದು ವಿಹಂಗಮ ನೋಟವನ್ನು ನಾವು ನೋಡ್ಬೋದು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಹೊಸದಾಗಿ ಕಟ್ಟಿರ್ತಕ್ಕಂಥ ಇದು ವೀಕ್ಷಣೆ ಗೋಪುರ ಇರಬೇಕು ಇದು ಅನಿಸುತ್ತೆ. ಹೊಸದಾಗಿ ಕಟ್ತಾ ಇದ್ದಾರೆ. ಸಂಪೂರ್ಣವಾಗಿ ಇದು ಕೂಡ ಕಲ್ಲಿನಿಂದ ನಿರ್ಮಾಣ ಮಾಡ್ತಾಯಿದ್ದಾರೆ. ಬರೀ ಇನ್ನೂ ಸ್ವಲ್ಪ ಮೇಲೆ ಹೋಗೋಣ. ಮತ್ತೊಂದು ಭವ್ಯವಾದ ಒಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ. ಪ್ರಗತಿ ಹಂತದಲ್ಲಿದೆ. ಬರ್ರಿ ನೋಡೋಣ. ಆಹಾ, ಎಷ್ಟು ಸುಂದರ, ಆಹ್ಲಾದಕರವಾಗಿದೆ, ಮನೋಹರ. ಆಹಾ, ಕೊಪ್ಪಳದಲ್ಲಿ ಆಹಾ, ಎಷ್ಟು ಸುಂದರ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನವನ್ನು. ಕಲ್ಲಿನ ಕಂಬವನ್ನು ಹೇಗೆ ನಿಲ್ಲಿಸಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಹೋಗೋಣ. ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಕೊಪ್ಪಳ. ಆಹಾ, ಎಷ್ಟು ಚಂದ ಕಾಣಿಸ್ತೈತಿ. ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆ ಬೆಟ್ಟದ ಮೇಲಿಂದ ವಿಡಿಯೋನ ಮಾಡ್ತಾಯಿದ್ದೇನೆ. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ. ಇದು ಇಲ್ಲೊಂದು ಹೊಸದಾಗಿ ದೇವಸ್ಥಾನ, ಮತ್ತೊಂದು ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಇಲ್ಲಿಂದ ನಾವು ವೀಕ್ಷಣಾ ಗೋಪುರ ದೃಷ್ಟಿಯಿಂದ ನಾವು ನೋಡ್ಬೋದು. ನೋಡ್ರಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಎಷ್ಟು ಚೆಂದ ಕಾಣಿಸ್ತೈತೆ ನನ್ನ ಕೊಪ್ಪಳ. ಎಷ್ಟು ಬೆಳೆದಿದೆ, ಎಷ್ಟು ದೊಡ್ಡದಾದವು. ಆಹಾ, ಇದು ಕಲ್ಯಾಣ ಕರ್ನಾಟಕದಲ್ಲಿ ನಗರ. ಆದರೆ ಸಾಕಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥ ನಗರಗಳು. ಈ ಕಲ್ಯಾಣ ಕರ್ನಾಟಕ ಅಂತೇಳಿ ಭಾಳ ನಾವು ಕರಿತೀವಲ್ಲ ರೀ, ಬ್ಯಾಕ್ವರ್ಡ್ ಅಂತೇಳಿ ಆದರೂ ಕೂಡ ಇಂಪ್ರೂವ್ಮೆಂಟ್ ಭಾಳ ಅದಾವೆ ನೋಡಿರಿ. ಕೊಪ್ಪಳ ಹೆಂಗೆ ಕಾಣ್ತೈತಿ ಈಗ, ಯಾವುದ್ರಲ್ಲಿ ಕಡಿಮೆ ಇದೆ. ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ನಗರವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ. ಭಾಳಷ್ಟು ನಗರ, ಗಂಗಾವತಿ, ಹೊಸಪೇಟೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿವೆ. ಮತ್ತೊಂದು ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ ಮೇಲ್ಗಡೆ ಬೆಟ್ಟದ ಮೇಲೆ. ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ನೋಡೋಣ ಬನ್ನಿ. ಹೊಸ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ. ನಾವು